ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಇಬ್ಬರು ತಹಶೀಲ್ದಾರ್ಗಳ ಮಧ್ಯೆ ಕುರ್ಚಿಗಾಗಿ ಹೈಡ್ರಾಮವೇ ನಡೆದಿದೆ. ಬಂಗಾರಪೇಟೆ ತಹಶೀಲ್ದಾರ್ ಆಗಿ ವರ್ಗಾವಣೆಯಾಗಿದ್ದ ವೆಂಕಟೇಶಪ್ಪ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದು, ನೂತನ ತಹಶೀಲ್ದಾರ್ ಸುಜಾತ ಮಧ್ಯೆ ಕುರ್ಚಿ ಫೈಟ್ ಏರ್ಪಟ್ಟಿದೆ. ಸದ್ಯ ಕುರ್ಚಿ ಕಾರ್ ದುರುಪಯೋಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಕುರ್ಚಿಗಾಗಿ ಇಬ್ಬರು ತಹಶೀಲ್ದಾರ್ಗಳ ಕಿತ್ತಾಟ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಹುದ್ದೆ ಹೈಡ್ರಾಮಾ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಕುರ್ಚಿಗಾಗಿ ಇಬ್ಬರು ತಹಶೀಲ್ದಾರ್ಗಳ ಮಧ್ಯೆ ಕಿತ್ತಾಟ ಶುರುವಾಗಿದೆ. ಡಿಸೆಂಬರ್ 31ರಂದು ಬಂಗಾರಪೇಟೆ ತಹಶೀಲ್ದಾರ್ ಎಸ್ ವೆಂಕಟೇಶಪ್ಪರನ್ನ ಜಿಲ್ಲಾಧಿಕಾರಿ ಕಚೇರಿಯ ಪುರಸಭಾ ತಹಶೀಲ್ದಾರ್ ಹುದ್ದೆಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಲಾಗಿತ್ತು. ಕಳೆದ 5 ತಿಂಗಳ ಹಿಂದೆಯಷ್ಟೇ ತಹಶೀಲ್ದಾರ್ ಎಸ್ ವೆಂಕಟೇಶಪ್ಪರನ್ನ ತಾಲೂಕಿಗೆ ಹಾಕಿಸಿಕೊಂಡು ಬಂದಿದ್ದ ಶಾಸಕ ಹಾಗೂ ತಹಶೀಲ್ದಾರರ ನಡುವೆ ಹೊಂದಾಣಿಕೆ ಕೊರತೆ ಉಂಟಾಗಿತ್ತು. ತಹಶೀಲ್ದಾರ್ ಎಸ್ ವೆಂಕಟೇಶಪ್ಪ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಜರಾಯಿ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಜಾತ ಕೆಎನ್ರನ್ನ ಬಂಗಾರಪೇಟೆ ತಹಶೀಲ್ದಾರರಾಗಿ ವರ್ಗಾವಣೆ ಮಾಡಿ ಸರ್ಕಾರದ ಕಂದಾಯ ಇಲಾಖೆ ಆದೇಶ ಹೊರಡಿಸಿತ್ತು. ಆದರೆ ಈ ವರ್ಗಾವಣೆ ಪ್ರಶ್ನೆ ಮಾಡಿ ಕೆಎಟಿಗೆ ತೆರಳಿದ್ದ ವೆಂಕಟೇಶಪ್ಪಗೆ ತಡೆಯಾಜ್ಞೆ ಸಿಕ್ಕಿದೆ. ಹಾಗಾಗಿ ತಡೆಯಾಜ್ಞೆ ಆದೇಶ ಪ್ರತಿಯೊಂದಿಗೆ ಈಗ ವರ್ಗಾವಣೆಯಾದ ಸ್ಥಳಕ್ಕೆ ನಿಯುಕ್ತಿಗೊಂಡಿದ್ದ ತಹಶೀಲ್ದಾರ್ ಸುಜಾತರ ಮಧ್ಯೆ ಕುರ್ಚಿ ಫೈಟ್ ಏರ್ಪಟ್ಟಿದೆ. ಸಂಜೆ 7:45ಕ್ಕೆ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮೂವ್ಮೆಂಟ್ ಆರ್ಡರ್ ಅಂದರೆ ಅಲ್ಲಿ ರಿಲೀವ್ ಮಾಡಿ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಸರ್. ಅದ್ರ ಪ್ರಕಾರ ಬಂದು ನಾನು ಆ ದಿನಾನೇ ಸುಮಾರು ಒಂದು ನೈಟು 7:45ಕ್ಕೆ ಬಂದು ನಾನು ಇಲ್ಲಿ ಬಂಗಾರಪೇಟೆ ತಹಶೀಲ್ದಾರ್ ಆಗಿ CTC ಸೈನ್ ಮಾಡಿ ನಾನು ಅಧಿಕಾರನ ತಗೊಂಡಿದ್ದೀನಿ ಸರ್. ಅದ್ರ ಪ್ರಕಾರ ನಾನು ಇಲ್ಲಿ ತಹಶೀಲ್ದಾರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಕೋರ್ಟು ಸ್ಟೇ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ನಮ್ಮ ಮೇಲಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಂದ ಅವ್ರ ಮೂವ್ಮೆಂಟ್ ಆರ್ಡರ್ ತಗೊಂಡು ಬಂದು ಇಲ್ಲಿ ಕರ್ತವ್ಯ ನಿರ್ವಹಿಸಬಹುದು ಸರ್. ಅದರಲ್ಲಿ ನಂದೇನು ಸಮಸ್ಯೆ ಇಲ್ಲ. ನಾನು ಬಿಡಂತ ಅಂತಲ್ಲ ಸರ್, ನನಗೆ ಆರ್ಡರ್ನ ತೋರಿಸಿ ಸರ್. ನನಗೀಗ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ, ಇಂಥ ತಾಲೂಕಲ್ಲಿ ನೀನು ಹೋಗಿ ತಹಶೀಲ್ದಾರಾಗಿ ಕೆಲಸ ಮಾಡಮ್ಮ ಅಂತ. ಆ ಥರ ನಮಗೆ ಮೇಲಧಿಕಾರಿಗಳು ಆದೇಶ ಮಾಡಬೇಕು ಸರ್. ಮಾಡಿದ್ರೆ ಅದನ್ನು ತಗೊಂಡು ಬಂದು ಅವ್ರು ಈಗಲೂ ಬಂದು ಕೂತ್ಕೊಂಡು ಕೆಲಸ ಮಾಡಲಿ. ನಾನು ಈ ಹಿಂದೆ ಬಂಗಾರಪೇಟೆ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಒಂದು ಅವಧಿ ಪೂರ್ವ ವರ್ಗಾವಣೆ ಆಗಿತ್ತು. ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆ ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಆರ್ಡ್ರು ಸರ್ಕಾರ ಏನು ಆದೇಶ ಮಾಡಿದ್ದು ನನಗೆ ಪುರಸಭೆ ತಹಸೀಲ್ದಾರ್ ಆಗಿ ಕೋಲಾರ ಜಿಲ್ಲಾಧಿಕಾರಿ ವರ್ಗಾವಣೆ ಮಾಡಲಾಗಿತ್ತು. ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ನೀಡ್ತೇನೆ. ವರ್ಗಾವಣೆಗೆ ತಡೆಯಾಜ್ಞೆ ತಂದು ಕೆಲಸಕ್ಕೆ ಹಾಜರಾದ ಹಿನ್ನೆಲೆ ತಹಶೀಲ್ದಾರ್ ಸುಜಾತ ಬಂಗಾರಪೇಟೆ ತಾಲೂಕು ಕಚೇರಿಯ ತಹಶೀಲ್ದಾರ್ ಕೊಠಡಿಗೆ ಬೀಗ ಹಾಕಿದ್ರು. ಈ ವೇಳೆ ಕುರ್ಚಿಗಾಗಿ ಇಬ್ಬರು ತಹಶೀಲ್ದಾರ್ ಮಧ್ಯೆ ವಾರ ನಡೆದಿದೆ. ಇಬ್ಬರ ಕದನದಿಂದ ಕೆಲಕಾಲ ತಾಲೂಕು ಕಚೇರಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಯಿತು. ಆದರೆ ನನಗೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಸಿಕ್ಕಿದ್ದು ನಾನು ಮುಂದುವರಿಯಬೇಕಿದೆ ಎಂದು ತಹಶೀಲ್ದಾರ್ ಕೊಠಡಿಯಲ್ಲಿ ಕುಳಿತಿರುವ ಸುಜಾತ ಅವರನ್ನ ಪ್ರಶ್ನೆ ಮಾಡಿದ್ರು. ಆದರೆ ಜಿಲ್ಲಾಧಿಕಾರಿಗಳಿಂದ ವರ್ಗಾವಣೆ ಹಾಗೂ ರಿಲೀವಿಂಗ್ ಲೆಟರ್ ಕೊಟ್ರೆ ನಾನು ವಾಪಸ್ ತೆರಳುವೆ ಅನ್ನೋದು ಸದ್ಯ ಬಂಗಾರಪೇಟೆ ತಹಶೀಲ್ದಾರ್ ಸುಜಾತ ಮಾತು. ಮಾತ್ರವಲ್ಲದೆ ಬಂಗಾರಪೇಟೆ ತಹಶೀಲ್ದಾರ್ ವಾಹನದಲ್ಲೇ ನಿರ್ಗಮಿತ ತಹಶೀಲ್ದಾರ್ ವೆಂಕಟೇಶಪ್ಪ ತೆರಳಿದ ಹಿನ್ನೆಲೆ ಕಳ್ಳತನ ಮಾಡಿರುವ ಆರೋಪವನ್ನ ಮಾಡಲಾಗಿದೆ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಡ್ರೈವರ್ ನಾಗೇಶ್ ವಿರುದ್ಧ ದೂರು ನೀಡಲಾಗಿದೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸಹ ಪ್ರತಿಕ್ರಿಯಿಸಿ, ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ರೂ ಸಹ ಸರ್ಕಾರದ ಗಮನಕ್ಕೆ ತಂದು ಅವರು ವಾಪಸ್ಸಾಗ್ಲಿ. ಅವರ ದುರ್ನಡತೆ ಲಂಚಗುಳಿತನದಿಂದ ವರ್ಗಾವಣೆಯಾಗಿದೆ ಅಂತ ದೂರಿದ್ದಾರೆ. ಯಾವ ಹೈಡ್ರಾಮಾ ಇಲ್ವಲ್ಲ ನೋಡಿ. ತಹಸೀಲ್ದಾರ್ ಆದೇಶ ಆಗಿದೆ, ವರ್ಗಾವಣೆ ಆಗಿದ್ದಾರೆ. ಮುಖ್ಯಮಂತ್ರಿ ವರ್ಗಾವಣೆ ಮಾಡಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ರು. ಇನ್ನೊಬ್ಬರು ಕೋರ್ಟ್ ಸ್ಟೇ ಆಗಿದೆ. ಕೋರ್ಟ್ ಸ್ಟೇ ಆಗಿದ್ರು ಕೂಡ ಅದು ಕೂಡ ಮತ್ತೆ ಸರ್ಕಾರ ಆದೇಶ ಹಾಕಬೇಕು. ಅಧಿಕಾರ ವಹಿಸ್ಕೋಬೇಕು ಅಂದ್ರೆ ಸರ್ಕಾರ ಆದೇಶ ಹಾಕಬೇಕು. ಇಲ್ಲೇ ಇದ್ದಂಥ ವೆಂಕಟೇಶಪ್ಪ ಅದರ ದುರಾಡಳಿತ, ಅದರ ಲಂಚಗುಳಿತನ, ಆ ಜನಸಾಮಾನ್ಯರಿಗೆ ಕೊಡೋದು ಕಿರುಕುಳದಿಂದ ಬೇಸತ್ತು ಅದನ್ನು ರಾಜ್ಯ ಸರ್ಕಾರ ಇವತ್ತು ಅದನ್ನು ವರ್ಗಾವಣೆ ಮಾಡಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳ ವರ್ಗಾವಣೆ ಮಾಡಿದ್ದಾರೆ. ಅದೇನಾಗೋದಿಲ್ಲ, ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ. ಏನು ಸರ್ಕಾರ ಆದೇಶ ಮಾಡಿ ಸುಜಾತ ಅವರನ್ನು ಹಾಕಿದ್ದಾರೆ, ಅವರೇ ತಹಶೀಲ್ದಾರ್ ಮುಂದುವರ್ತದೆ. ಯಾವುದೇ ಗೊಂದಲ ಇಲ್ಲ. ಆತನ ಭ್ರಷ್ಟಾಚಾರಕ್ಕೆ, ಆತನ ದುರಂಕಾರಕ್ಕೆ ಜನ ಇವತ್ತು ಬೇಸತ್ತು ಅವರ ಮೇಲೆ ದೂರದ ಮೇಲೆ ವರ್ಗಾವಣೆ ಮಾಡಿರ್ತಾರೆ. ಒಟ್ನಲ್ಲಿ ರೈತರು, ಜನಸಾಮಾನ್ಯರು ಕಚೇರಿಗೆ ಅಲೆದು ಸುಸ್ತಾದ್ರೂ ಅವರ ಕೆಲಸ ಆಗಲ್ಲ. ಆದ್ರೆ ಇಬ್ಬರು ಅಧಿಕಾರಿಗಳಿಗೆ ಮಾತ್ರ ಕುರ್ಚಿ ಬೇಕು. ಒಟ್ಟೊಟ್ಟಿಗೆ ಇಬ್ಬರು ತಹಶೀಲ್ದಾರ್ಗಳು ಕೆಲಸಕ್ಕೆ ಹಾಜರಾಗುವ ಮೂಲಕ ಕಚೇರಿ ಹಾಗೂ ಕುರ್ಚಿಗಾಗಿ ಹೈಡ್ರಾಮಾ ನಡೆದು ನಗೆ ಪಾಟಲಿಗೀಡಾದ ಸನ್ನಿವೇಶ ನಡೆದಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.